ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ಗೋಧಿ ನುಚ್ಚಿನ ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: 1 ಕಪ್ ಗೋಧಿ ನುಚ್ಚು, ಅರ್ಧ ಕಪ್ನಷ್ಟು ಹೆಸರು ಬೇಳೆ, ಹೆಸರು ಕಾಳನ್ನ ಒಡೆದಿಟ್ಟಿರ್ತಾರಲ್ಲ ಆ ಥರ ತೊಗೊಂಡಿದ್ದೀನಿ. ನೀವಿಲ್ಲ ಅಂತಂದರೆ ಮಾಮೂಲಿ ಹೆಸರು ಬೇಳೆ ತೊಗೋಬೋದು, ಇಲ್ಲಾಂದರೆ ತೊಗರಿ ಬೇಳೆನೂ ಕೂಡ ಹಾಕೋಬೋದು. ಗೋಧಿ ನುಚ್ಚಿನ ಜೊತೆಗೆ ಹೆಸರು ಬೇಳೆ ಚೆನ್ನಾಗಿರುತ್ತೆ ಅಂತ ಹೆಸರು ಬೇಳೆ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ತರಕಾರಿಗಳು: 1 ಹಿಡಿಯಷ್ಟು ಹುರುಳಿಕಾಯಿ, 1 ಕ್ಯಾರೆಟು, ಅರ್ಧ ಈರುಳ್ಳಿ ಇಟ್ಕೊಂಡಿದ್ದೀನಿ, ಮತ್ತು ಅರ್ಧ ಸೀಮೆ ಬದನೆಕಾಯಿ, 1 ಚಿಕ್ಕದು ಕೋಸ್ಗೆಡ್ಡೆ ನವಿಲು ಕೋಸನ್ನು ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆ ಒಂದೇ ಒಂದು ಸಣ್ಣ ಬೀಟ್ರೂಟ್ ಹಾಕಿದ್ರೆ ಒಂಥರ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಬೀಟ್ರೂಟ್ ಹಾಕಿ, ಮತ್ತು ರುಚಿನೂ ಚೆನ್ನಾಗಿರುತ್ತೆ, ಆರೋಗ್ಯ ಕೂಡ. ಹಾಗೆ 1/4 ಕಪ್ನಷ್ಟು ಬಟಾಣಿ ಇಲ್ಲಾಂದರೆ ಅವರೆಕಾಳು ಇಲ್ಲ ಯಾವುದು ಹಸಿ ಕಾಳು ಸಿಕ್ಕತ್ತೋ ನೀವು ಅದನ್ನು ಹಾಕೋಬೋದು, ಯಾವುದು ಇಲ್ಲ ಅಂದರೆ ಕಡಲೆಕಾಯಿ ಬೇಕಾದ್ರೂ ಹಾಕೋಬೋದು. ಮೊದಲು ಈ ತರಕಾರಿಗಳನ್ನು ಹೆಚ್ಚಿಕೊಂಡು ಬಿಡೋಣ. ಹಾಗೆ ಅದಕ್ಕೆ ಮುಂಚೆ 1 ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಚೆನ್ನಾಗಿ ತೊಳೆದು 1/4 ಕಪ್ ನೀರಲ್ಲಿ ನೆನೆಸಿಟ್ಕೊಂಡಿರಿ ಒಂದು ಅರ್ಧ ಗಂಟೆ ಮುಂಚೆ. ಈರುಳ್ಳಿ, ಕ್ಯಾರೆಟನ್ನು ಈ ಥರ ಹೆಚ್ಚಿಟ್ಕೊಳ್ಳಿ. ಸೀಮೆ ಬದನೆಕಾಯಿನೂ ಕೂಡ ಇದೇ ರೀತಿ ಹೋಳು ಮಾಡಿ ಇಟ್ಕೊಳ್ಳಿ. ತರಕಾರಿಗಳನ್ನೆಲ್ಲ ಈ ಥರ ಹೆಚ್ಕೊಂಡ್ಮೇಲೆ ಕುಕ್ಕರಲ್ಲಿ ಇದನ್ನು ಬೇಯಿಸ್ಕೊಂಡ್ಬಿಡೋಣ. ಗೋಧಿ ನುಚ್ಚು, ಹೆಸರು ಬೇಳೆ ಎರಡನ್ನೂ ಹಾಕಿ ಮೊದಲು ಚೆನ್ನಾಗಿ 1-2-3 ಸಲ ತೊಳ್ಕೊಂಡ್ಬಿಡಿ. ಅದಕ್ಕೆ ತರಕಾರಿಗಳನ್ನು ಹಾಕ್ಕೊಳ್ಳೋಣ. ಸುಮಾರಾಗಿ 3 ಲೋಟ ನೀರು ಹಾಕ್ತಾ ಇದ್ದೀನಿ. ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ 1-2 ಚಿಟಿಕೆ ಅರಿಶಿನೂ ಹಾಕಿಬಿಟ್ಟು ಕುಕ್ಕರ್ಗೆ ನೀರು ಹಾಕಿ 1 ರಿಂಗ್ ಇಟ್ಟಿದ್ದೀನಿ. ಈಗ ಇದನ್ನು ಒಳಗಡೆ ಇಟ್ಟು ವೆಯ್ಟ್ ಹಾಕ್ಬಿಟ್ಟು ಮೀಡಿಯಮ್ ಹೈ ಉರಿನಲ್ಲಿಟ್ಟು ಒಂದೇ ಒಂದು ವಿಷಲ್ ಆದರೆ ಸಾಕು. ತುಂಬ ಆದರೆ ನಾವು ಹೆಸರು ಬೇಳೆ ಹಾಕಿರೋದ್ರಿಂದ ಕರ್ಗ್ ಹೋಗ್ಬಿಡತ್ತೆ. 1 ವಿಷಲ್ ಆದಮೇಲೆ ಆಫ್ ಮಾಡಿಬಿಡಿ. ಇಲ್ಲಿ ನಾನು 6 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು 2 ಈ ಖಾರದ್ದು ಮೆಣಸಿನ್ಕಾಯಿ, ತುಂಬ ಖಾರ ಇದೆ, ಅಥವಾ 2 ಗುಂಟೂರು ಇಟ್ಕೋಬೋದು. ನೀವು ಮೆಣಸಿನ್ಕಾಯಿನ ನೀವು ಹೆಚ್ಚು ಕಡಿಮೆ ನೋಡಿ ಹಾಕ್ಕೊಳ್ಳಿ, ಖಾರ ತುಂಬ ಆದರೆ ಕಮ್ಮಿ ಮಾಡ್ಕೊಳ್ಳಿ. ಎಲ್ಲ ಒಟ್ಟಿಗೆ ನಾವು ಎಣ್ಣೆಗೆ ಹಾಕೋದ್ರಿಂದ ಇದರಲ್ಲೇನೆ ಎಷ್ಟೆಷ್ಟು ಹಾಕ್ಬೇಕಂದ್ಬಿಟ್ಟು ಒಟ್ಟಿಗೆ ಈ ತಟ್ಟೆನಲ್ಲೇ ಹಾಕೊಳ್ತೀನಿ. ಬಿಸಿಬೇಳೆ ಬಾತ್ ಪುಡಿನೇ ಹಾಕ್ತೀನಿ ಅನ್ನೋದಾದ್ರೆ 2 ಟೇಬಲ್ ಚಮಚದಷ್ಟು ಪುಡಿನ ನೀವು ಹಾಕೋಬಹುದು. ಕಾಯಿ ಜೊತೆ ತಿರುಗಿಬಿಟ್ಟು ಪುಡಿನ ಹಾಕೋಬಹುದು. ಈಗ ನಾನು ಫ್ರೆಶ್ ಆಗಿ ಮಾಡ್ತಾ ಇರೋದ್ರಿಂದ ಒಂದೊಂದಾಗಿ ಎಷ್ಟೆಷ್ಟು ಹಾಕ್ಬೇಕಂತ ಈ ತಟ್ಟೆಗೆ ಹಾಕ್ಬಿಡ್ತೀನಿ. ಮೊದಲು ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆನ ಬೆರೆಸಿಟ್ಕೊಂಡಿದ್ದೀನಿ, ಅದು 2 ಸೇರಿ 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳೋಣ. 1/4 ಟೀ ಸ್ಪೂನ್ ಅಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, 1/4 ಟೀ ಸ್ಪೂನ್ ಮೆಂತ್ಯ. ಕೊತ್ತಂಬರಿ ಬೀಜ ಮಾತ್ರ ನಾವು ಕೊನೆಗೆ ಹಾಕೋಬೇಕು, ಹಾಗಾಗಿ ಒಂದು ಬೇರೆ ಬಟ್ಲಲ್ಲಿ ಇಟ್ಕೋತಾ ಇದ್ದೀನಿ. 1.5 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ, ಸುಮಾರಾಗಿ 10-12 ಕಾಳು ಮೆಣಸು. ತೆಳುವಾಗಿದೆ ಈ ಚಕ್ಕೆ ಕಡ್ಡಿಗಳು, ಹಾಗಾಗಿ 4 ಪೀಸ್ ಇಟ್ಕೋತಾ ಇದ್ದೀನಿ. ದಪ್ಪ ಇದ್ರೆ ಚಕ್ಕೆ ನೀವು ಈ ಥರದ್ದು 2 ಇಟ್ಕೊಂಡ್ರೆ ಸಾಕು. 2 ಲವಂಗ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ, ಹಾಗೆ 4 ಕರಿಬೇವಿನ ಎಲೆ, 1 ಚಿಟಿಕೆಯಷ್ಟು ಇಂಗು, 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಒಂದು ಬಾಣಲೆನ ಬಿಸಿಗಿಡೋಣ. ಕೊತ್ತಂಬರಿ ಬೀಜ 1 ಬಿಟ್ಬಿಟ್ಟು ಎಲ್ಲಾನು ಒಟ್ಟಿಗೆ ಹಾಕಿ ಸಣ್ಣ ಊರಿನಲ್ಲಿರಲಿ, ಇದು ಹೈ ಉರಿ ಇಟ್ಕೋಬೇಡಿ. ಕಡಲೆಬೇಳೆ ಉದ್ದಿನ ಬೇಳೆ ಸ್ವಲ್ಪ ಹೊಂಬಣ್ಣ ಬರುವಷ್ಟು ಹುರ್ಕೋಬೇಕು. ಸ್ವಲ್ಪನೇ ಮಾಡ್ಕೋತಾ ಇರೋದ್ರಿಂದ ಇದೇನು ತುಂಬ ಹೊತ್ತೋಗೋಳಲ್ಲ. ಕಡಲೆಬೇಳೆ ಉದ್ದಿನ ಬೇಳೆ ಆಯ್ತು ಆವಾಗಲೇ ನೋಡಿ, ಕೆಂಪಾಗಿದೆ. ಈಗ ಇದಕ್ಕೆ ಕೊತ್ತಂಬರಿ ಬೀಜ ಹಾಕ್ಬಿಟ್ಟು ಸ್ವಲ್ಪ 1-2-3 ಸಲ ಹುರಿದು ಈ ಥರ ಉರಿನ ಆಫ್ ಮಾಡಿಬಿಡಿ. ಈಗ ಇದು ಚೆನ್ನಾಗಿ ಆರಿದ್ಮೇಲೆ ಕಾಯಿ ಜೊತೆ ಇದನ್ನು ರುಬ್ಕೊಳ್ಳೋಣ. ಮಿಕ್ಸರ್ ಜಾರ್ಗೆ ಮಸಾಲೆ ಹುರಿದಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಮೊದಲು ನೀರು ಹಾಕ್ಕೊಳ್ದಲ್ಲೇ ಪುಡಿ ಮಾಡ್ಕೊಳ್ಳೋಣ. ಈಗ ಈ ಪುಡಿಗೆ 1/4 ಕಪ್ನಷ್ಟು ಕಾಯಿ ತುರಿ, ಹಾಗೆ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀವಲ್ಲ ಅದನ್ನು ನಾರು ಅಥವಾ ಬೀಜ ಇದ್ರೆ ತೆಗೆದುಬಿಟ್ಟು ಅದು ಹಾಕ್ತಾ ಇದ್ದೀನಿ. ನೀರು ಸಮೇತ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ನೀರು, ಅರ್ಧ ಟೀ ಸ್ಪೂನ್ ಅಷ್ಟು ಬೆಲ್ಲ. ಈಗ ಇದನ್ನು ಮತ್ತೆ ತಿರುಗಿಕೊಳ್ಳೋಣ. ತಿರುಗಿಕೊಂಡಿರುವಂಥ ಮಸಾಲೆನ ನೀವು ಯಾವ ಪಾತ್ರೆಯಲ್ಲಿ ಬಿಸಿಬೇಳೆ ಬಾತ್ ಮಾಡ್ತೀರೋ ಅದಕ್ಕೆ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಪೂರ್ತಿ ಎಲ್ಲ ಮಸಾಲೆನ ಪಾತ್ರೆಗೆ ಹಾಕ್ಕೊಳ್ಳಿ. ಕುದಿಯಕ್ಕಿಡೋಣ. ಕರಿಬೇವು 2.5 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಬೇಕಂದ್ರೆ ನಾವು ರುಚಿಗೆ ತಕ್ಕಷ್ಟು ಆಮೇಲೆ ಮತ್ತೆ ಹಾಕ್ಕೊಳ್ಳೋಣ. ಈಗ ಇದೊಂದು ಸ್ವಲ್ಪ ಕುದ್ದ ಮೇಲೆ ಬೆಂದಿರುವಂಥ ತರಕಾರಿ ಮತ್ತು
ಗೋಧಿ ನುಚ್ಚನ್ನು ಹಾಕ್ಕೊಳ್ಳೋಣ. ಈಗ ಇದು ಕುದೀತಾ ಇದೆ. ಹಾಗೆ ಈ ಕುಕ್ಕರ್ ಕೂಡ ಕೂಲ್ ಆಗಿದೆ. ಈಗ ಇದನ್ನು ತೆಕ್ಕೊಂಡು ಇದಕ್ಕೆ ಹಾಕ್ಕೊಳ್ಳೋಣ. ಎಲ್ಲ ಬೆಂದಿದೆ ಚೆನ್ನಾಗಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಹಾಕೋಣ. ಇವಾಗ ಒಟ್ಟು 6 ಕಪ್ನಷ್ಟು ನೀರು ಹಾಕಿದ್ದೀನಿ. ಈ ಹದದಲ್ಲಿದೆ ಇದೀಗ. ಬಿಸಿಬೇಳೆ ಬಾತ್ ಸ್ವಲ್ಪ ಆರಿದ ಮೇಲೆ ಗಟ್ಟಿ ಆಗುತ್ತೆ. ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿ ಈಗ ಒಂದು 5 ನಿಮಿಷ ಇದು ಸಣ್ಣ ಉರಿನಲ್ಲಿ ಕುದ್ರೆ ನಿಮಗೆ ಹೋಳಿಗೆ ಮತ್ತು ಗೋಧಿ ನುಚ್ಚು ಹಾಗೂ ಬೇಳೆಗೆ ಬಿಸಿಬೇಳೆ ಬಾತದ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಇದೊಂದು 5-6 ನಿಮಿಷದಿಂದ ಸಣ್ಣ ಉರಿನಲ್ಲಿ ಚೆನ್ನಾಗಿ ಕುದ್ದಿದೆ. ಈಗ ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ಇದಕ್ಕೊಂದು ಒಗ್ಗರಣೆ ಹಾಕೋಣ. ಒಗ್ಗರಣೆಗೆ ಸುಮಾರು ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳೋಣ. ಎಣ್ಣೆ ಕಾದಾದ್ಮೇಲೆ ದೊಡ್ಡ ಚಿಟಿಕೆನೆ ಹಿಂಗೆ ಹಾಕ್ಕೊಳ್ಳಿ. 1/4 ಟೀ ಸ್ಪೂನ್ ಅಷ್ಟು ಸಾಸಿವೆ ಚಿಟಗುಟ್ಟಿದ ಮೇಲೆ ಒಂದು ಹಿಡಿಯಷ್ಟು ಕಡಲೆಬೀಜ ಆಪ್ಷನಲ್, ಬೇಕಾದ್ರೆ ಹಾಕ್ಕೊಳ್ಳಿ. ಕಡಲೆಬೀಜ ಬೇಡ ಅಂದರೆ ಈ ಒಗ್ಗರಣೆನ ಬಿಸಿಬೇಳೆ ಬಾತ್ಗೆ ಹಾಕಿದ್ರೆ ಆಯಿತು. ಕಡಲೆಕಾಯಿ ಮೇಲ್ಗಡೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಹುರಿದು ಕಡಲೆಕಾಯಿ ಸ್ವಲ್ಪ ಸಿಡಿದು ಈ ಥರ ಕಡಲೆಕಾಯಿ ಸ್ವಲ್ಪ ಕಂದು ಬಣ್ಣ ಬರುತ್ತೋ ಇದನ್ನು ಒಂದು 4 ಕರಿಬೇವು ಹಾಕಿ ಆಫ್ ಮಾಡಿಬಿಡಿ. ಈ ಒಗ್ಗರಣೆನ ಬಿಸಿಬೇಳೆ ಬಾತ್ನ ಹಾಕಿ ನೀವು ಮಿಕ್ಸ್ ಮಾಡಿದ್ರೆ ರುಚಿಯಾದ ಗೋಧಿ ನುಚ್ಚಿನ ಬಿಸಿಬೇಳೆ ಬಾತು ತಯಾರಾಗಿದೆ. ಒಗ್ಗರಣೆಗೆ ಅಥವಾ ಬಿಸಿಬೇಳೆ ಬಾತ್ ಮಾಡುವಾಗ ತುಪ್ಪ ಹಾಕಲಿಲ್ಲ ಅಂದರೆ ಕೊನೆಗೆ 1 ಚಮಚ ತುಪ್ಪ ಹಾಕ್ಕೊಳ್ಳಿ. ಈ ಬಿಸಿಬೇಳೆ ಬಾತ್ ರುಚಿ ಬರಬೇಕಂದ್ರೆ ನೀವು ತುಪ್ಪನೇ ಮುಖ್ಯ ಇದಕ್ಕೆ. ಬಟ್ ತುಪ್ಪ ತಿಂದಲೇ ಇರುವಂಥ ವೀಗನ್ಸ್ಗಳಾದರೆ ಮುಂಚೆ ಹಿಂಗೆ ಮಾಡಿಬಿಟ್ಟು ಅವರಿಗೆ ತೆಗೆದಿಟ್ಟು ನೀವು ತುಪ್ಪ ತಿನ್ನೋರು ಖಂಡಿತ ಇದನ್ನು ತುಪ್ಪ ಹಾಕ್ಕೊಳ್ಳೇಬೇಕು. ರುಚಿಯಾದ ಗೋಧಿ ನುಚ್ಚಿನ ಒಂದು ಬಿಸಿಬೇಳೆ ಬಾತ್ ತಯಾರಾಗಿದೆ. ನೀವು ಬೆಳಗಿನ ತಿಂಡಿಗೆ ಅಥವಾ ಮಧ್ಯಾಹ್ನದ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೂ ಕೂಡ ಮಾಡ್ಕೋಬೋದು. ಗೋಧಿ ನುಚ್ಚು ಮತ್ತು ಹೆಸರುಬೇಳೆ ಹಾಕಿ ಬಿಸಿಬೇಳೆ ಬಾತನ್ನು ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ನೀವು ಕೂಡ ಇದನ್ನು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.